ಒಡಲನ್ನ ಬಗಿತಾ ಇದ್ದಾರೆ ಮರಳು ದಂಧೆಕೋರರು. ಎತ್ತಿನ ಗಾಡಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮರಳು ಗಣಿಗಾರಿಕೆ. ರಾಣಿಬೆನ್ನೂರು ತಾಲೂಕಿನ ಹಲವೆಡೆ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮರಳು ತನಿಖಾ ಠಾಣೆಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೂಡ ಗಪ್ಚುಪ್ ಆಗಿದೆ. ತುಂಗಾಭದ್ರಾ ಒಡಲಿನಲ್ಲಿ ನಿರಂತರವಾಗಿ ಮರಳುಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಎತ್ತಿನ ಗಾಡಿಯಲ್ಲಿ ಮರಳನ್ನ ಸಾಗಿಸ್ತಾ ಇರುವ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ತುಂಗಾಭದ್ರಾ ಒಡಲನ್ನ ಬಗೆದು ಮರಳನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಶಾಸಕರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಪ್ರಶ್ನೆ ಇದ್ದಿದೆ. ಹಾವೇರಿ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಅಂದರೆ ಎತ್ತಿನ ಗಾಡಿಗಳಲ್ಲಿ ಮರಳನ್ನು ಸಾಗಿಸುವ ಮುಖಾಂತರವಾಗಿ ಅಕ್ರಮ ಮರಳುಗಾರಿಕೆಯನ್ನ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ. ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಆಗುತ್ತೆ. ಶಾಸಕ ಪ್ರಕಾಶ್ ಕೋಳಿವಾಡ ಅವರು ಇಲ್ಲಿನ MLA ಆಗ್ತಾರೆ. ಆದರೆ ಇಂತಹ ಅಕ್ರಮ ನಡೀತಾ ಇದ್ರು ಕೂಡ ಶಾಸಕರ ಗಮನಕ್ಕೆ ಬರಲಿಲ್ವಾ? ಇಲ್ಲಿ ನೋಡಿ, ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮರಳನ್ನು ಗುಡ್ಡೆ ಹಾಕಿದ್ದಾರೆ ಅನ್ನೋಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈಗ ಮಾಧ್ಯಮಗಳು ಬಂದ ತಕ್ಷಣ ಅಲರ್ಟ್ ಆಗ್ತಾ ಇದ್ದಾರೆ. ಎತ್ತಿನ ಗಾಡಿಗಳು ನದಿಯ ದಡಕ್ಕೆ ಹೋಗ್ತಿರುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಅಲ್ಲೊಬ್ಬನು ಮರಳನ್ನು ಹಾಕ್ಕೊಂಡು ಆ ಕಡೆ ಡೈವರ್ಟ್ ಆಗ್ತಾ ಇದ್ದಾರೆ. ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಯಾವ ರೀತಿ ಮರಳನ್ನು ಹಾಕ್ಕೊಂಡು ಅವರು ಡೈವರ್ಟ್ ಆಗ್ತಿದ್ದಾರೆ ಅನ್ನುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಆ ಕಡೆ ಮರಳನ್ನು ತುಂಬಿಕೊಂಡು ಬಂದು ಸುವರ್ಣ ನ್ಯೂಸ್ ಕ್ಯಾಮ್ರಾ ನೋಡಿದ ತಕ್ಷಣವೇ ಈ ಕಡೆ ಯಾವ ಕಡೆ ಹೋಗಬೇಕು ದಾರಿನೇ ಗೊತ್ತಾಗ್ತಾ ಇಲ್ಲ ಪಾಪ. ಯಾಕಂದರೆ ಇಷ್ಟು ದಿವಸ ಲೀಲಾಜಾಲವಾಗಿ ಮರಳನ್ನು ಬಗೆದು ತುಂಬಿಕೊಂಡು ದಂಧೆ ಮಾಡ್ಕೊಳ್ತಾ ಇದ್ರು. ಇವತ್ತು ಮಾಧ್ಯಮಗಳು ಬಂದ ತಕ್ಷಣ, ಸುವರ್ಣ ನ್ಯೂಸ್ ಬಂದ ತಕ್ಷಣ ಯಾವ ರೀತಿ ಡೈವರ್ಟ್ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಕೆಲವರು ಅಲ್ಲೇ ನಿಂತ್ಕೊಂಡಿದ್ದಾರೆ, ಇನ್ನು ಕೆಲವರು ಮರಳನ್ನು ನಿಂತ್ಕೊಂಡು ಯಾವ ಕಡೆ ಹೋಗಬೇಕು ಅನ್ನುವಂಥ ದಿಕ್ಕು ತೋಚ್ತಾನೆ ನಿಂತ್ಕೊಂಡಿದ್ದಾರೆ. ಬಹಳಷ್ಟು ದಿನಗಳಿಂದ ಈ ಒಂದು ಮರಳುಗಾರಿಕೆ ನಡೀತಾ ಇದ್ರು ಕೂಡ ಇದನ್ನು ಯಾರೂ ಕೇಳುವಂತಿಲ್ಲ. ಹಾಗಾದರೆ ಎಲ್ಲರದ್ದು ಒಪ್ಪಿಗೆ ಇದೆಯಾ ಅಕ್ರಮ ಗಣಿಗಾರಿಕೆ ಮಾಡಲಿಕ್ಕೆ? ಸರ್ಕಾರಕ್ಕೆ ವಂಚನೆ ಮಾಡ್ತಿರೋದು ಯಾಕೆ? ಈ ಎಲ್ಲ ವಿಚಾರಗಳನ್ನು ಇವತ್ತು ನೋಡಬೇಕಾಗುತ್ತೆ. ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮರಳನ್ನು ಗುಡ್ಡೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಆ ಕಡೆ ಮರಳನ್ನು ತುಂಬಿಕೊಂಡಿರುವಂಥ ಗಾಡಿಗಳು ನಿಂತಿರುವಂಥ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ದಂಧೆ ಮಾಡೋ ಮುಖಾಂತರವಾಗಿ ಇವತ್ತು ಸರ್ಕಾರಕ್ಕೆ ದ್ರೋಹ ಬಗೆಯುವಂಥ ಕೆಲಸ ಮಾಡ್ತಾ ಇದ್ರು ಕೂಡ ಶಾಸಕ ಪ್ರಕಾಶ್ ಕೋಳಿವಾಡ ಅವರು ಕೂಡ ಮೌನ ವಹಿಸಿದ್ದಾರೆ. ಯಾಕೆ ಶಾಸಕರು ಮೌನ ವಹಿಸಿದ್ದಾರೆ? ಶಾಸಕರಿಗೆ ಇದು ಗಮನಕ್ಕೆ ಬಂದೇ ಇಲ್ವಾ? ಸ್ವಲ್ಪ ನದಿಯಲ್ಲಿ ನೀರು ಕಡಿಮೆ ಆದ ತಕ್ಷಣ ಈ ಮರಳುಗಾರಿಕೆ ನಡೆಯುತ್ತೆ. ಪ್ರತಿ ವರ್ಷ ಅಕ್ರಮ ಮರಳುಗಾರಿಕೆಯನ್ನು ನಡೆಸ್ತಾರೆ. ಆದರೆ ಯಾವುದಕ್ಕೂ ಕೂಡ ಗಮನ ಕೊಡಲಿರ್ದೇನೆ ಶಾಸಕರು ಮೌನವಾಗಿ ಕುಳಿತಿರೋದು ಯಾಕೆ? ಸರ್ಕಾರ ಮೌನವಾಗಿ ಕುಳಿತಿರೋದು ಯಾಕೆ? ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ? ಪೊಲೀಸರು ಎಲ್ಲಿ ಹೋಗಿದ್ದಾರೆ? ಯಾಕೆ ಕ್ರಮ ಆಗ್ತಿಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸುತ್ತೆ. ಇಲ್ಲೇ ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಯಾವ ರೀತಿ ಮರಳನ್ನು ತುಂಬಿದ್ದಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಮರಳನ್ನು ತುಂಬಿಕೊಂಡು ಬರ್ತಾ ಇರುವಂಥ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಯಾರಿಗೂ ಅಂಜೋದಿಲ್ಲ, ಯಾವುದೇ ರೀತಿಯಾದಂಥ ಭಯ ಇವರಿಗಿಲ್ಲ. ಕಾರಣ ಎಲ್ಲರ ಸಪೋರ್ಟ್ ಇದೆ ಅನ್ನುವಂಥದ್ದೇ ಇಲ್ಲಿ ಚರ್ಚೆ ಆಗ್ತಿರುವಂಥ ವಿಷಯ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ, ಎತ್ತಿನ ಬಂಡಿಲಿ ಯಾವ ರೀತಿ ಮರಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಎಲ್ಲವೂ ಕಾನೂನು ಬಾಹಿರವಾಗಿ ನಡೆಯುತ್ತೆ. ಒಂದು ಮರಳು ಸಮಿತಿ ಅಂತ ಇರುತ್ತೆ, ಆ ಸಮಿತಿಯ ಗಮನಕ್ಕೆ ಇದು ಬಂದಿಲ್ವಾ? ಹಾಗಾದರೆ ಅಧಿಕಾರಿಗಳು, ತಹಶೀಲ್ದಾರರು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು, ಸಮಿತಿ ಏನು ಮಾಡ್ತಾ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆಗಳೇ ಎದುರಾಗುತ್ತೆ. ಇಲ್ಲಿ ನೋಡಿರಿ, ಲೀಲಾಜಾಲವಾಗಿ ಇವತ್ತು ಮರಳನ್ನು ತುಂಬಿಕೊಂಡು ಹೋಗುವಂಥ ಪ್ರಯತ್ನವನ್ನು ಗ್ರಾಮಸ್ಥರು ಮಾಡ್ತಿರುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಇದೆಲ್ಲ ಸಣ್ಣ ಪುಟ್ಟ ರೀಸನ್ ಕೊಡ್ತಾರೆ. ಮನೆ ಕಟ್ಟಲಿಕ್ಕೆ ಬೇಕಾಗಿತ್ತು, ಹಿಂದೆ ಶೌಚಾಲಯ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ, ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಹೇಳಿ ರೀಸನ್ ಕೊಡ್ತಾರೆ. ಆದರೆ ಈ ರೀತಿಯಾಗಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದನ್ನು ಯಾರೂ ಕೂಡ ಹೇಳೋರು ಕೇಳೋರಿಲ್ಲ ಅನ್ನೋ ರೀತಿಯಾಗಿ ಇವತ್ತು ನಡೀತಾ ಇದೆ. ಆ ಎತ್ತುಗಳು ಆ ನದಿನ ಹೇಗೆ ದಾಟಬೇಕು? ಅಲ್ಲಿ ನೋಡ್ರಿ, ನದಿ ನೀರಿನಲ್ಲಿ ಎತ್ತುಗಳನ್ನು ಹೊಡ್ಕೊಂಡು ಹೋಗ್ತಾರೆ, ಚಕಡಿ ಮತ್ತು ಎತ್ತಿನ ಬಂಡಿಗಳನ್ನು ಹೊಡ್ಕೊಂಡು ಹೋಗ್ತಾರೆ. ತುಂಗಭದ್ರಾ ನದಿಯ ಈ ಒಂದು ಒಡಲನ್ನು ಹೀಗೆ ತೆಗೆದು ಸಂಪೂರ್ಣವಾಗಿ ಮರಳನ್ನು ಖಾಲಿ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಂಥ ಅನುಮತಿಗಳಿಲ್ಲ, ಮತ್ತು ಯಾವುದೇ ರೀತಿಯಂಥ ಅನುಮತಿಗಳು ಇಲ್ಲದೇ ಇಲ್ಲೀಗಲ್ ಆಗಿ, ನಿಯಮ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಇದನ್ನು ಸಂಪೂರ್ಣವಾಗಿ ಮರಳನ್ನು ತೆಗಿತಿರುವಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.